guys, welcome back to my channel Sheshu Cricket Notes. RCB versus Gujarat Titans pivot ಗೆ ಸ್ವಾಗತ ಸುಸ್ವಾಗತ. ಲಾಸ್ಟ್ ಮ್ಯಾಚ್ ನಮ್ಮ RCB ಸನ್ರೈಸ್ ಹೈದರಾಬಾದ್ ಸ್ಟ್ರಾಂಗ್ ಟೀಮ್ ನ ಬೀಟ್ ಮಾಡ್ಬಿಟ್ಟು ಒಳ್ಳೆ ಫ್ಲೋ ಅಲ್ಲಿ ಒಳ್ಳೆ ಫಾರ್ಮ್ ಅಲ್ಲೇ ಬರ್ತಾ ಇದೆ. ಸೊ ಈ ಕಡೆ ಆಪೋಸಿಟ್ ಅಲ್ಲಿ ಗುಜರಾತ್ ನೋಡ್ರೆ ಪ್ರಾಪರ್ ಅವ್ರಿಗೆ ಟೀಮ್ ಸೆಟ್ ಆಗ್ತಾ ಇಲ್ಲ. ಈ IPL ಅಲ್ಲಿ ಸಾಹಾ ಆಗಿರ್ಬೋದು, ಶುಭನ್ ಗಿಲ್ ಆಗಿರ್ಬೋದು, ರಶೀದ್ ಖಾನ್ ಆಗಿರ್ಬೋದು, ಯಾರೇ ಪ್ಲೇಯರ್ ಆಗಿರ್ಬೋದು ಅವ್ರ ರೇಂಜ್ ಪರ್ಫಾರ್ಮೆನ್ಸ್ ಕೊಡ್ತಲ್ಲ. ಇವನ್ ಮಿಲ್ಲರ್ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಲಾಸ್ಟ್ ಮ್ಯಾಚ್ ಅಲ್ಲಿ. ಬಟ್ ರಶೀದ್ ಆಗಿರ್ಬೋದು, ರಶೀದ್ ಆಸ್ ಎ ಬ್ಯಾಟರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಬಟ್ ಆಸ್ ಎ ಬೌಲರ್ ಆಗಿ, ವಿಕೆಟ್ ಟೇಕರ್ ಆಗಿ ಅಷ್ಟು ರಿದಮ್ ಅಲ್ಲಿ ಕಾಣಿಸ್ತಾ ಇಲ್ಲ. ಸೊ ಒಂಥರ ಈ ಟೀಮ್ ಶೇಕಿ ತರ ಕಾಣಿಸ್ತಾ ಇದೆ. ಸೊ ಶೇಕಿ ಟೀಮ್ ಮೇಲೆ ನಮ್ಮ RCB ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ನೋಡ್ಬೇಕಾಗಿದೆ. ಸೊ ನೆಕ್ಸ್ಟ್ ವೆನ್ಯೂ ಬಂದ್ಬಿಟ್ರೆ ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ. ಸೊ ಬಿಗ್ ಸ್ಟೇಡಿಯಂ, ಇಲ್ಲಿ ಸಿಕ್ಸಸ್ ಕಮ್ಮಿ ಬರ್ಬೋದು ಬಿಫೋರ್ ಕಂಪೇರ್ ಟು ಬೇರೆ ಸ್ಟೇಡಿಯಂಗಳು. ಈ IPL ಅಲ್ಲಿ ಅಂತೂ 250 ಅಂದ್ರೆ ಚೀಪ್ ಆಗಿ ಹೋಗಿದೆ ಬಿಡಿ. ಕಾಮನ್ ಆಗಿ 250 ರನ್ ಪ್ರತಿ ಮ್ಯಾಚ್ ಹೊಡೆದು ಬಿಡ್ತಾ ಇದಾರೆ. ಬೌಲರ್ಸ್ ಅಂತೂ ನೈಟ್ ಮೇರ್ ಆಗಿ ಹೋಗ್ತಾ ಇದೆ. IPL ಅಲ್ಲಿ 262 ರನ್ಸ್, 262 ರನ್ಸ್ ಸೇಫ್ ಇಲ್ಲ ಅಂದ್ರೆ ಏನ್ ಹೇಳ್ಬೇಕು ಹೇಳಿ. ನಿಜ ಬೌಲರ್ಸ್ ಅಂತೂ ನಾವು ಯಾಕಪ್ಪ ನಾವು ಬೌಲರ್ಸ್ ಆಗಿದೀವಿ, ನಾವು ಬ್ಯಾಟರ್ಸ್ ಆಗ್ಬೇಕಾಗಿತ್ತಲ್ಲ. ಬ್ಯಾಟ್ಸ್ ಮ್ಯಾನ್ ನೋಡ್ರೆ ಆಗಪ್ಪ ನಾನು ಆರಾಮಾಗಿ ಬ್ಯಾಟರ್ ಆಗಿದ್, ನಾನು ಬೌಲರ್ ಅಂತೂ ಆಗಿಲ್ಲ ಅಂತ ಅನ್ಸೋ ಸಿಚುವೇಶನ್ ಬಂದ್ಬಿಟ್ಟಿದೆ. ಈ IPL ಅಂತೂ ಬರೀ ಫ್ಲಾಟ್ ಟ್ರ್ಯಾಕ್ಸ್ ಸಿಗ್ತಾ ಇದೆ. ಅದೊಂದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇಂದ ಇನ್ನ ಎಕ್ಸ್ಟ್ರಾ ಬ್ಯಾಟರ್ ನಂಬರ್ 8 ವರೆಗೂ ಬ್ಯಾಟ್ಸ್ ಮ್ಯಾನ್ ಇರ್ತಾರೆ. ಪಾಪ ಬೌಲರ್ಸ್ ಏನ್ ಮಾಡ್ಬೇಕು ಹೇಳಿ. ನಿಜ ನಾವೆಲ್ಲರೂ ಅನ್ಕೊಂತಾ ಇದ್ವಿ ನಮ್ ಬೌಲಿಂಗ್ ವೀಕ್ ಇದೆ ಅಂತ. ಎಲ್ಲಾ ಬೌಲಿಂಗ್ ಅದೇ ರೀತಿ ಹೋಗ್ತಾ ಇದೆ. ಇವಾಗ ಬೂಮ್ರಾ ಕೂಡ ಅವರು ಫಸ್ಟ್ ಓವರ್ ಹೆಂಗ್ ಹೊಡೆದ್ರು ಗೊತ್ತಾ, ಡಿಲ್ಲಿ ಅವರು. ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾಗ ಫಸ್ಟ್ ಓವರ್ ನೋಡ್ಕೊಂಡು ಬಂದೆ, ಬೂಮ್ರಾಗೆ ಬಿಡ್ತಾ ಇಲ್ಲ ಅಂತಾನೆ ಇನ್ನೇನ್ ಹೇಳ್ಬೇಕು ಹೇಳಿ. ನಿಜ ಬೌಲರ್ಸ್ ಅಂತೂ ನೈಟ್ ಮೇರ್ ಆಗೋಗ್ತಾ ಇದೆ IPL 2024. ಸೊ ಈ ತರ ಸಿಚುವೇಶನ್ ಅಲ್ಲಿ ಯಾವುದೇ ಕ್ಯಾಪ್ಟನ್ ಆದ್ರೂ ಟಾರ್ಗೆಟ್ ಚೇಸ್ ಮಾಡಕ್ಕೆ ನೋಡ್ತಾರೆ. ಯಾಕಂದ್ರೆ ಎಷ್ಟೇ ಸ್ಕೋರ್ ಆದ್ರೂ ಸೇಫ್ ಇಲ್ಲ ಅನ್ನೋದು ಎಲ್ಲಾ ಕ್ಯಾಪ್ಟನ್ಸ್ಗೂ ಕ್ಲಾರಿಟಿ ಬಂದ್ಬಿಟ್ಟಿದೆ. ಸೊ ಆ ರೀಸನ್ ಇಂದ ಯಾವುದೇ ಕ್ಯಾಪ್ಟನ್ ಚೇಸ್ ಮಾಡಕ್ಕೆ ನೋಡ್ತಾರೆ. ಸೊ ನೆಕ್ಸ್ಟ್ ಗುಜರಾತ್ ಟೈಟನ್ಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಹೇಳಲ್ಲ, ಪ್ರಾಪರ್ ಆಗಿ ಅವ್ರಿಗೆ ಟೀಮ್ ಸೆಟ್ ಆಗ್ತಾ ಇಲ್ಲ. ಸಾಹಾ ಒಳ್ಳೆ ಸ್ಟಾರ್ಟ್ ಕೊಡ್ತಾ ಇದಾರೆ, ಬಟ್ ಅದು ಕಂಟಿನ್ಯೂ ಮಾಡ್ತಾ ಇಲ್ಲ. ಸಾಯಿ ಸುದರ್ಶನ್ ನೋಡ್ರೆ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ, ಬಟ್ ಸ್ಟ್ರೈಕ್ ರೇಟ್ ಅಂತೂ ಕಮ್ಮಿ ಇದೆ ಅವ್ರದ್ದು. ಪ್ರಾಪರ್ ಒಳ್ಳೆ ಕ್ಲಾಸ್ ಪ್ಲೇಯರ್ ಒಪ್ಕೊಳ್ಳಿ, ಬಟ್ ಸ್ಟ್ರೈಕ್ ರೇಟ್ ಒಂಥರ 120, 125, 130 ಮ್ಯಾಕ್ಸಿಮಮ್ ಅಲ್ಲೇ ಆಡ್ತಾ ಇದಾರೆ. 150 ಸ್ಟ್ರೈಕ್ ರೇಟ್ ರೈಸ್ ಮಾಡ್ತಲ್ಲ. ಶುಭನ್ ಗಿಲ್ ಅಷ್ಟೇ ಆನ್ ಅಂಡ್ ಆಫ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಶುಭನ್ ಗಿಲ್ ಹೇಳಕ್ಕಾಗಲ್ಲ, ಯಾಕಂದ್ರೆ ಕ್ಯಾಪ್ಟನ್ಸಿ ಪ್ರೆಸರ್ ಬೇರೆ ಇದೆಯಲ್ಲ, ಅದರಿಂದ ಶುಭನ್ ಗಿಲ್ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಅಂತ ಹೇಳ್ಬೋದು. ಬಟ್ ಈ ಕಿಲ್ಲರ್ ಮಿಲ್ಲರ್ ಲಾಸ್ಟ್ ಮ್ಯಾಚ್ ಫಾರ್ಮ್ ಬಂದಿದ್ದಾರೆ. ರಶೀದ್ ಖಾನ್ ಆಗಿರ್ಬೋದು, ಅಭಿನವ್ ಮನೋಹರ್ ಆಗಿರ್ಬೋದು, ಇದಾರೆ ಒಳ್ಳೆ ಪ್ಲೇಯರ್ಸ್. ಬಟ್ ಪ್ರಾಪರ್ ಆಗಿ ಸೆಟ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಬೌಲಿಂಗ್ ವೈಸು ಅಷ್ಟೇ, ರಶೀದ್ ಖಾನ್ ಅಷ್ಟು ರಿದಮ್ ಅಲ್ಲಿ ಬೌಲಿಂಗ್ ಮಾಡ್ತಾ ಇಲ್ಲ. ಶಮಿ ಇಲ್ದೇರೋ ಅವ್ರಿಗೆ ಒಂಥರ ಬಿಗ್ ಡ್ರಾಬ್ಯಾಕ್ ಆಗಿದೆ. ಲಾಸ್ಟ್ ಮ್ಯಾಚ್ ಮೋಹಿತ್ ಶರ್ಮಾ ಬೇರೆ ಸಖತ್ ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಬಟ್ ಇವೆಲ್ಲ ಒಂಥರ ಟೀಮ್ ಮಾರಲ್ ಡೌನ್ ಮಾಡಿದೆ. ಸೊ ಈ ಕಡೆ ನಮ್ಮ ಬೆಂಗಳೂರು ನೋಡ್ರೆ ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ಅದು ಅಲ್ಲದೆ ನಿನ್ನೆ ಪಂಜಾಬ್ ಗೆದ್ದಿರೋದ್ರಿಂದ ಒಂಥರ ಆ ಪ್ಲೇ ಆಫ್ ಚಾನ್ಸಸ್ ಇನ್ನ ದೂರ ಆಗ್ತಾ ಇದೆ RCBಗೆ. ಸೊ ಇನ್ ಕಳ್ಕೊಂಡಿದ್ದೇನಿಲ್ಲ ಅಂತ ಹೇಳ್ಬಿಟ್ಟು ಇನ್ನ ಫಿಯರ್ಲೆಸ್ ಆಡೋ ಸಾಧ್ಯತೆಗಳು ಜಾಸ್ತಿ. ಇನ್ನ ಗುಜರಾತ್ ಟೈಟನ್ಸ್ಗೆ ಒಂಥರ ಪ್ರೆಸರ್ ಇರುತ್ತೆ, ಯಾಕಂದ್ರೆ ನಾವಿನ್ನ ಪ್ಲೇ ಆಫ್ ರೇಸ್ ಅಲ್ಲಿ ಇದೀವಪ್ಪ, ನಾವು ಗೆಲ್ಲೇಬೇಕು ಅನ್ನೋ ಸಿಚುವೇಶನ್ ಇರ್ತಾರೆ. ಬಟ್ ಬೆಂಗಳೂರು ನೋಡ್ರೆ ಆ ಪ್ರೆಸರ್ ಇಲ್ಲ, ಫಿಯರ್ಲೆಸ್ ಕ್ರಿಕೆಟ್ ಆಡ್ಬೋದು. ಆದ್ರೆ ಆಯ್ತು ಹೋದ್ರು ಆಯ್ತು ಅನ್ನೋ ಕ್ರಿಕೆಟ್ ಆ ಮೈಂಡ್ ಸೆಟ್ ಏನಾದ್ರು ಯಾವಾಗ ನಮ್ ಪ್ರೆಸರ್ ಇರಲ್ವೋ ಅವಾಗ ಫಿಯರ್ಲೆಸ್ ಆಡೋ ಸಾಧ್ಯತೆಗಳಿರುತ್ತೆ. ಪರ್ಫಾರ್ಮೆನ್ಸ್ ಇಂದ ಚೆನ್ನಾಗಿ ಬರುತ್ತೆ. ಸೊ ಏನಾದ್ರು ಗೈನ್ ಮ್ಯಾಚ್ ಫಿಲ್ ಏನಾದ್ರು ಅವರ ಮೆಂಟಲ್ ಇಶ್ಯೂ ಇಂದ ಫಿಟ್ ಆದ್ರೆ, ಸೊ ಅವ್ರೇನ್ ಸ್ಕ್ವಾಡ್ ಬಂದ್ಬಿಟ್ರೆ ಇನ್ನ ಬ್ಯಾಟಿಂಗ್ ಅಂತೂ ಬಲಿಷ್ಠ ಆಗುತ್ತೆ. ಯಾಕಂದ್ರೆ ಬೌಲಿಂಗ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನಮ್ದೆಲ್ಲ ಯಾವುದೇ ಬೌಲಿಂಗು ನೆಟ್ಟಿಗಿಲ್ಲ. ಸೊ ನೀವೇನಾದ್ರೂ ಇನ್ನ ಪ್ರಾಪರ್ ಆಗಿ ಸೆಟ್ ಮಾಡಕ್ ಹೋದ್ರೆ ಅದು ಬ್ಯಾಟಿಂಗ್ ಸೆಟ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಮ್ಯಾಚಸ್ ಗೆಲ್ಬೇಕು ಅಂದ್ರೆ ಬ್ಯಾಟಿಂಗ್ ಇಂದನೇ ಗೆಲ್ಬೇಕು, ಬೌಲಿಂಗ್ ಇಂದ ಗೆಲ್ಲೋದು. ಮೇ ಬಿ ಲಾಸ್ಟ್ ಮ್ಯಾಚ್ ಡಿಫೆಂಡ್ ಮಾಡ್ಕೊಂಡು ಒಪ್ಕೊಳ್ಳೋಣ, ಬಟ್ ಯಾವತ್ತು ಅದೇ ಮ್ಯಾಚ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ತಾನೆ. ಸೊ ಆ ರೀಸನ್ ಇಂದ ಬ್ಯಾಟಿಂಗ್ ಸ್ಟ್ರಾಂಗ್ ಮಾಡ್ಕೋಬೇಕು. ಅವರು ಅಷ್ಟೇ ಬೌಲಿಂಗ್ ಬಗ್ಗೆ ತಲೆ ಕೆಡ್ಸ್ಕೊಳ್ತೀರಾ, ಬ್ಯಾಟಿಂಗ್ ನ ಸ್ಟ್ರಾಂಗ್ ಮಾಡ್ಕೊಂಡ್ರೆ ಗುಜರಾತ್ ಸೊ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್. ಸೊ ಇನ್ನು ಕೀ ಬ್ಯಾಟರ್ಸ್ ಬಂದ್ಬಿಟ್ರೆ ರಶೀದ್ ಖಾನ್ ವರ್ಸಸ್ ವಿರಾಟ್ ಕೊಹ್ಲಿ. ಸೊ ವಿರಾಟ್ ಕೊಹ್ಲಿ ಗೊತ್ತು, ಆಸ್ ಎ ಪವರ್ ಪ್ಲೇ ಅಲ್ಲಿ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ. ಫಾಸ್ಟ್ ಬೌಲಿಂಗ್ ಚೆನ್ನಾಗಿ ಆಡ್ತಾರೆ, ಬಟ್ ಸ್ಪಿನ್ನರ್ಸ್ ಬಂದ್ಬಿಟ್ರೆ ಅವ್ರು ಸ್ಟ್ರೈಕ್ ರೇಟ್ ಡೌನ್ ಆಗೋಗ್ತಾ ಇದೆ. ಅದು ರಶೀದ್ ಖಾನ್ ಅಂತ ಟಾಪ್ ಕ್ಲಾಸ್ ಸ್ಪಿನ್ನರ್ಗೆ ಯಾವ ರೀತಿ ಎದುರುತ್ರ ಕೊಡ್ತಾರೆ ಅಂತ ನೋಡ್ಬೇಕಾಗಿದೆ. ನೆಕ್ಸ್ಟ್ ಫಾಫ್ ವರ್ಸಸ್ ಮೋಹಿತ್ ಶರ್ಮಾ ಆಗಿರ್ಬೋದು, ಇಲ್ಲ ಸಾಯಿ ಕಿಶೋರ್ ವರ್ಸಸ್ ಫಾಫ್ ಆಗಿರ್ಬೋದು. ಸಖತ್ತಾಗಿರುತ್ತೆ ಈ ಮ್ಯಾಚ್ ಅಲ್ಲಿ ಕೀ ಬ್ಯಾಟಲ್ಸ್. ಮತ್ತೆ ಮೊಹಮ್ಮದ್ ಸಿರಾಜ್ ವರ್ಸಸ್ ಶುಭನ್ ಗಿಲ್ ಆಗಿರ್ಬೋದು, ಡೇವಿಡ್ ಮಿಲ್ಲರ್ ವರ್ಸಸ್ ಎಸ್ಟೈಲ್ ಆಗಿರ್ಬೋದು. ಸೊ ಸಖತ್ತಾಗಿರುತ್ತೆ ಈ ಮ್ಯಾಚ್ ಅಲ್ಲಿ ಇವೇ ಕೀ ಬ್ಯಾಟಲ್ಸ್. ಸೊ ಇನ್ನು ವಿನ್ನಿಂಗ್ ಚಾನ್ಸಸ್ ಬಂದ್ಬಿಟ್ರೆ
ನಮ್ಮ ಆರ್ ಸಿ ಬಿನ ಅನ್ಸುತ್ತೆ. ಯಾಕಂದ್ರೆ ಅವ್ರ ಟೀಮ್ ಸೆಟ್ ಆಗ್ತಾ ಇಲ್ಲ, ಪ್ರಾಪರ್ ಆಗಿರ್ತಾ ಇಲ್ಲ. ನಮ್ ಟೀಮ್ ನೋಡ್ರೆ ಸಖತ್ ಫಾರ್ಮ್ ಅಲ್ಲಿ ಇದಾರೆ. ಸೊ ಫಾರ್ಮ್ ಅಲ್ಲಿ ಇರೋ ಟೀಮ್ ಗೆಲ್ಲೋ ಚಾನ್ಸಸ್ ಜಾಸ್ತಿನೇ ಇರ್ತಾವ. ಸೊ ಈ ಮ್ಯಾಚು ಆರ್ ಸಿ ಬಿನ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರ್ತದೆ ಅನ್ಕೊಂತೀನಿ. ನಿಮ್ ಪ್ರಕಾರ ಯಾರು ಗೆಲ್ಬೋದು ಕಾಮೆಂಟ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್ ಬಾಯ್ ಗಾಯ್ಸ್.